Ravikumar, this 7C is not diversion. ಸೆವೆನ್ ಸಿ ನಲ್ಲಿ ಪ್ರಾವಿಷನ್ ಮಾಡಿದಿರಾ, 7D ನಲ್ಲಿ ಡೈವರ್ಷನ್ ಮಾಡಿದಿರಾ, ವ್ಯತ್ಯಾಸ ಏನಾಯ್ತು? ಅಲ್ಲಲ್ಲ ಸೆವೆನ್ ಸಿ ನಲ್ಲಿ ಫಾರ್ ಎಕ್ಸಾಂಪಲ್ ನಿಶ್ಚಿತವಾಗಿರುವಂತ ಒಂದು ಪ್ರಾಜೆಕ್ಟ್ ಇದೆ, ಒಂದು ಯೋಜನೆ ಇದೆ, ಅದಕ್ಕೋಸ್ಕರವಾಗಿ 7C ನಲ್ಲಿ ತೆಗೆದಿಟ್ಟಿದ್ದೀರಿ. ಫಾರ್ ದ ಬೆನಿಫಿಟ್ ಆಫ್ ದ ಕಮ್ಯುನಿಟೀಸ್. ಡೈವರ್ಷನ್ ಅಲ್ಲ, ಯಾವುದೇ ಪ್ರಾಜೆಕ್ಟ್. ಸರ್ ಒಂದ್ ನಿಮಿಷ ಕೇಳಿಲ್ಲ, ಬಟ್ ನನ್ನ ವಾದ ಇಷ್ಟೇ. ರವಿಕುಮಾರ್ ಕೇಳಬೇಕಿಲ್ಲ, ನನ್ನ ವಾದ ವೆರಿ ಸಿಂಪಲ್. ಹೊಸ ಪದ್ಧತಿ ಶುರು ಮಾಡ್ತೀರಿ, ಕೇಳ್ಬೇಕು. ಯಾರು ಅನುಮತಿ ಕೊಡ್ತಾರೆ? ನಾ ಕೊಡ್ಬೇಕು ಅನುಮತಿ, ಅವರಲ್ಲ. ನನ್ನ ವಾದ ಇಷ್ಟೇ, SCP TSP ಹಣ ಬೇರೆಯವ್ರಿಗೂ ಅಲ್ಲಲ್ಲ, ಅವ್ರು ಹೇಳಿದ್ದಾರೆ ಬೇರೆಯವರೆಗೂ ಹೋಗಿಲ್ಲ, ಅದೇ ಜನಾಂಗಕ್ಕೆ ಹೋಗಿದೆ. ಓಕೆ, ನಾನು ಒಪ್ತೇನೆ. ಗ್ಯಾರಂಟಿಗಳು ಯಾರಿಗೋಗಿದೆ? ಗ್ಯಾರಂಟಿಗಳು ಕೊಟ್ಟಿರಲ್ಲ, ಇದನ್ನ ಸರ್ವರ್ಗೂ ಕೊಟ್ರಿ ಅನೌನ್ಸ್ ಮಾಡಿದಾಗ. ಈಗ ನಮ್ಮ ದುಡ್ಡು ಮಾತ್ರ ನಮಗೆ ಅಂತ ಹೇಳ್ತಿದ್ದೀರಿ? ಇಟ್ ಶುಡ್ ಬಿ ಎ ಗಿಫ್ಟ್. ಇದು ನೀವು ಚುನಾವಣೆಗೆ ಅಟ್ರಾಕ್ಟ್ ಮಾಡಲಿಕ್ಕೆ ಜನರನ್ನ ಕೊಟ್ಟ ಗ್ಯಾರಂಟಿಗಳು, ಅದು ಎಲ್ಲರಿಗೂ ಸೇರಬೇಕು. ಖಜಾನೆಯಲ್ಲಿ 52,000 ಕೋಟಿ ಗ್ಯಾರಂಟಿಗಳಿಗೆ ಕೊಡ್ತಿದ್ದೀವಿ ಅಂದ್ರೆ, ಈಗ ಇದೇನು ನಮ್ಮ ದುಡ್ಡು ನಮಗೆ ಕೊಡೋದು ಗ್ಯಾರಂಟಿಗಳಲ್ಲ. ಆಮೇಲೆ 446 ಕೋಟಿಗಳನ್ನ 7 ನಿಗಮಗಳಿಗೆ ಕೊಟ್ಟಿದ್ದೀರಿ. ಸಂಬಳಕ್ಕೆ ಸಾಕಾಗೋದಿಲ್ಲ ಅವ್ರಿಗೆ, ನಿಗಮಗಳಿಗೆ. ನಮಗೇನು ಕೊಡ್ತಾರೆ ಇವರು? ಎರಡನೇದು ನಾನು ಹೇಳ್ತೀನಿ, ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಇದರಲ್ಲಿ ಮಹಿಳಾ ಉದ್ಯಮಿಗಳಿಗೆ ತರಬೇತಿ ಯೋಜನೆಗೆ 20 ಲಕ್ಷ ಕೊಟ್ಟಿದ್ದೀರಿ. ತಗೊಂಡಿರೋದು ಎಷ್ಟು ನೀವು SCP TSP ನಲ್ಲಿ? 14,282 ಕೋಟಿ. ಇವುಗಳೆಲ್ಲ ಏನಾಯ್ತು? ಇಲ್ಲಿ ಅಲ್ಲಿ ಕೊಟ್ರಿ, ಇಲ್ಲಿ ಬರೆ ಹಾಕಿದ್ರಿ. ಆಮೇಲೆ ಉದ್ಯೋಗಿನಿಗೆ 1,28,00,000. ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನ ನೋಡಿ. ಉತ್ತರದ ಐತಿಲ್ಲ ಅದು? ಏನ್ ಸರ್? ಉತ್ತರದ ಐತಲ್ಲ? ಅಲ್ಲಲ್ಲ, ಉತ್ತರದಲ್ಲಿ ಇದೆ. ಇದು ಅವರೇ ಕೊಟ್ಟಿರೋ ಇದರಲ್ಲಿ. ನಾ ಹೇಳ್ತೇನೆ ನೋಡಿ, ಪಶುಸಂಗೋಪನೆಗೆ 3 ಕೋಟಿ ರೂಪಾಯಿ ಸರ್. ಯಾವ ಪಶುಸಂಗೋಪನೆ ಮಾಡ್ತಾರೆ ಅಂದ್ರೆ, ಈ ಹಣವನ್ನೆಲ್ಲ ನೀವು ಗ್ಯಾರಂಟಿಗಳಿಗೆ ಕೊಟ್ಟು ನಮ್ಮ ಉದ್ಧಾರ ಆಗದಿದ್ದಂಗೆ ಮಾತ್ರ ನೋಡ್ಕೊಳ್ತಾ ಇದ್ದೀವಿ. ಕೇಳ್ಬಿಡಿ. ಅಲ್ಲಲ್ಲ, ಇದನ್ನು ನಾನು ನಿಲುವಳಿ ಕೂಡ ಮಾಡಿದ್ದೇನೆ ಸರ್. ಧನ್ಯವಾದ ಸನ್ಮಾನ್ಯ ಸಭಾಪತಿಗಳೇ. ನಂದು ಕೂಡ ಇದರಲ್ಲಿ ಪ್ರಶ್ನೆ ಇತ್ತು. ಇಲ್ಲಿ ಉತ್ತರದಲ್ಲಿ ಅಲ್ಲಿ ನಾನು ಪ್ರಶ್ನೆ ಕೇಳಿದ್ದೆ, ಪರಿಶಿಷ್ಟ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಿ ಅದನ್ನು ಬಳಕೆ ಮಾಡಿಕೊಂಡಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಫಲಾನುಭವಿಗಳಿಗೆ ಹಣವನ್ನು ದುರ್ಬಳಕೆ ಮಾಡ್ದಂಗಾಗೋದಿಲ್ವಾ ಅನ್ನೋದಿತ್ತು. ಮತ್ತೆ ಇದರಿಂದ SCP ಮತ್ತು TSP ಕಾಯ್ದೆ ಉಲ್ಲಂಘನೆ ಆಗುವುದಿಲ್ವ ಅಂತ ಕೇಳಿದ್ದೆ. ಸನ್ಮಾನ್ಯ ಸಚಿವರು ಉತ್ತರ ಕೊಟ್ಟಿದ್ದಾರೆ, ಇದು ನಿಯಮ 2013ರಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನರಿಗೆ ನೇರವಾಗಿ ಪ್ರಯೋಜನವಾಗುವಂತಹ ಕಾರ್ಯಕ್ರಮಗಳಿಗೆ ಈ ಅನುದಾನ ಹಂಚಿಕೆ ಮಾಡಿ ಅನುಷ್ಠಾನಗೊಳಿಸಲು ಅವಕಾಶ ಇದೆ ಅಂತ. ಮಾನ್ಯ ಸಚಿವರು 7C ಬಗ್ಗೆ ಮಾತಾಡಿದರು. ಪ್ರಗತಿ ಕಾಲನಿ ವಿಷಯ ಬಂದಾಗ ಅಲ್ಲಿ ವಿಷಯ ಅನ್ವಯ ಆಗ್ತದೆ. ಆದರೆ ಇದು ಸಾರ್ವತ್ರಿಕವಾಗಿ ಕೊಡುವಂಥ ಗ್ಯಾರಂಟಿ ಇರೋದ್ರಿಂದ, ಉದಾಹರಣೆಗೆ ಇದರಲ್ಲಿ ನಾನು ST ಕೇವಲ ಒಂದೇ ಉಲ್ಲೇಖ ಮಾಡೋದಾದರೆ, ಶಕ್ತಿ ಯೋಜನೆ ಒಳಗಡೆ ಆ ಪ್ರದೇಶಗಳಿಗೆ ಬಸ್ಸೇ ಹೋಗೋದಿಲ್ಲ, ಬುಡಕಟ್ಟು ಜನಾಂಗದ ಪ್ರದೇಶಗಳಿಗೆ. ಅದು ನಮಗೆಲ್ಲ ಸಿಕ್ಕದಂಗಾಗುತ್ತೆ. ಇನ್ನು ಗೃಹಜ್ಯೋತಿ ಯೋಜನೆಯಲ್ಲಿ ವಿದ್ಯುತ್ ಲೈನೇ ಇಲ್ಲಿರುವಂಥ ಬುಡಕಟ್ಟು ಪ್ರದೇಶಕ್ಕೆ ಅಲ್ಲೆಲ್ಲ ಉಪಯೋಗ ಆಗುತ್ತೆ. ಹಾಗಾಗಿ ಸಚಿವರ ಉತ್ತರ ನಾನು ಒಪ್ಪೋದಿಲ್ಲ. ಅದು ನೇರವಾಗಿ ಡೈವರ್ಟ್ ಆಗಿದೆ ಅನ್ನೋದನ್ನು ಮತ್ತೆ 72 ಅವಕಾಶ ಸಿಕ್ಕಿದ್ರೆ, 72 ಗ್ಯಾರಂಟಿ ಗೊತ್ತಿಲ್ಲ, ಬಂದರೆ ಅದ್ರಲ್ಲಿ ಮತ್ತೆ ವಿಷಯ ಜಾಸ್ತಿ ಮಾಡಿದರೆ ಅದು ಬರಂಗಿಲ್ಲ. ಉತ್ತರ ಹೇಳಿ. ಈಗ ಈ 2 ಮನೆಗಳನ್ನು ಈ ಕಾಯ್ದೆನ ಅಪ್ರೂವ್ ಮಾಡಿದ್ದೇವೆ. ಹೌದು, ಸ್ಪೆಸಿಫೈ ಮಾಡಿದ್ದಾರೆ. ವಾಟ್ 7 ನಲ್ಲಿ ಬೆಳಗಾವಿಯಲ್ಲಿ A ಅಂದ್ರೇನು, B ಅಂದ್ರೇನು, D C ಅಂದ್ರೇನು,
ಡಿ ಅಂತ ಎಕ್ಸ್ಪ್ಲೈನ್ ಮಾಡಿದೆ, ಅವ್ರಿಗೂ ಗೊತ್ತಿದೆ. ಅವ್ರ ಉದ್ದೇಶ ಏನಿದೆ, ಸ್ಕೀಮ್ಗಳಿಗೆ ಕೊಡಬೇಡಿ, ಈ ಕಡೆ ತಗೊಂಬಿಡಿ. ಸಿ ಎಲ್ಲ ಸ್ಕೀಮ್ ಮಾಡುವಾಗ ಈ ಸ್ಕೀಮ್ನ 7C ಒಳಗೊಂಡೇ ಮಾಡ್ಕೊಂಡಿರೋದು, ಪ್ರಾವಿಷನ್ ಮಾಡ್ಬೇಕಲ್ಲ. ಇದು ಸ್ಕೀಮ್ ಇಲ್ಲದೇ ಇದಾಗಲೂ ಕೂಡ ಯೋಜನೆಗಳನ್ನ ಇಲಾಖೆ ಮೂಲಕನೇ ಆಗ್ತಾ ಇದ್ವಿ. ನೋಡಿ, ರಾಂಗ್ ಮೆಸೇಜ್ ಬೇಡ ಸರ್.